ಇವತ್ತು ನಾವು ಜಾನ್ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ಆ ಮಹಾಕಾವ್ಯದ ಮೊದಲನೇ ಪುಸ್ತಕದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡ್ಲಿದ್ದೇವೆ. ನಮ್ಮತ್ರ ಈಗ ಈ ಪುಸ್ತಕದ ಸಾರಾಂಶ ಇದೆ ಮತ್ತೆ ಅದರ ವಿಶ್ಲೇಷಣೆಯೂ ಇದೆ. ಹೌದು, ಇದು 1667ರಲ್ಲಿ ಬಂದಿದ್ದು ಇಂಗ್ಲಿಷ್ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು. ಖಂಡಿತ. ಇದರ ಮುಖ್ಯ ಕಥೆ ಏನು ಅಂದ್ರೆ ಆಡಮ್ ಮತ್ತು ಈವ್ ಹೇಗೆ ದೇವರ ಆಜ್ಞೆ ಮೀರಿ ಸ್ವರ್ಗದಿಂದ ಹೊರಗಬಿದ್ರು ಅನ್ನೋದು. ಆದ್ರೆ ಇವತ್ತು ನಾವು ಮಾತಾಡ್ತಿರೋದು ಮೊದಲನೇ ಪುಸ್ತಕದ ಬಗ್ಗೆ. ಇದು ಪೂರ್ತಿ ಕಾವ್ಯಕ್ಕೆ ಹೇಗೆ ಒಂದು ವೇದಿಕೆ ಸಿದ್ಧಪಡಿಸುತ್ತೆ, ಆಮೇಲೆ ಮುಖ್ಯವಾಗಿ ಸೈತಾನನ ಪಾತ್ರವನ್ನ ಎಷ್ಟು ಗಟ್ಟಿಯಾಗಿ ಪರಿಚಯಿಸುತ್ತೆ ಅನ್ನೋದನ್ನ ನೋಡೋಣ. ಸರಿ. ಓಕೆ, ಹಾಗಾದ್ರೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಮಿಲ್ಟನ್ ಹೇಳ್ತಾನೆ, ಈ ಕಾವ್ಯ ಬರೆದಿದ್ದು ದೇವರ ದಾರಿಗಳನ್ನ ಮನುಷ್ಯರಿಗೆ ಸಮರ್ಥಿಸೋಕೆ ಅಂತ. ಆದ್ರೆ ಈ ಮೊದಲನೇ ಪುಸ್ತಕದಲ್ಲಿ ಕಥೆಯ ಖಳನಾಯಕನ ಮೇಲೆ ಇಷ್ಟೊಂದು ಗಮನ ಕೊಟ್ಟು ಆ ಉದ್ದೇಶವನ್ನ ಹೇಗೆ ಶುರು ಮಾಡ್ತಾನೆ ಅವನು? ಇದು ಸ್ವಲ್ಪ ಆಶ್ಚರ್ಯ ಅಲ್ವಾ? ಹೌದು, ಅದು ಕುತೂಹಲಕಾರಿ ಪ್ರಶ್ನೆನೇ. ಈಗ ಕಾವ್ಯ ಶುರುವಾಗೋದೇ ಒಂದು ಪ್ರಾರ್ಥನೆಯಿಂದ. ಸ್ವರ್ಗೀಯ ಸ್ಫೂರ್ತಿ ದೇವತೆ ಅಂದ್ರೆ ಹೆವೆನ್ಲಿ ಮ್ಯೂಸ್ ಅಂತಾರಲ್ಲ, ಅವಳನ್ನ ಆವಾಹನೆ ಮಾಡ್ತಾನೆ. ಮನುಷ್ಯನ ಮೊದಲ ತಪ್ಪು ಅಂದ್ರೆ ಆ ಪಾಪ ಮತ್ತೆ ಅದರ ಪರಿಣಾಮಗಳ ಬಗ್ಗೆ ಬರೆಯೋಕೆ ದೈವಿಕ ಶಕ್ತಿ ಕೊಡುವಂತ ಬೇಡ್ಕೊಳ್ತಾನೆ. ಮೋಸಸ್ಗೆ ಸಿನಾಯಿ ಪರ್ವತದಲ್ಲಿ ದೇವ್ರು ಹೇಗೆ ರಹಸ್ಯಗಳನ್ನು ತಿಳಿಸಿದ್ನೋ ಅದೇ ಪವಿತ್ರ ಆತ್ಮ ನನಗೂ ದಾರಿ ತೋರ್ಸ್ಲಿ ಅಂತ ಕೇಳ್ಕೊಳ್ತಾನೆ. ಆ ಪ್ರಾರ್ಥನೆಯಲ್ಲಿ ಅವನ ಉದ್ದೇಶ ಸ್ಪಷ್ಟವಾಗುತ್ತೆ. ಖಂಡಿತ. ಇದು ಕೇವಲ ಒಂದು ಸಂಪ್ರದಾಯ ಪಾಲನೆಯಲ್ಲ, ಇದು ಅವನ ಉದ್ದೇಶದ ಅಂದ್ರೆ ದೇವರ ದಾರಿಗಳನ್ನ ಮನುಷ್ಯರಿಗೆ ಸಮರ್ಥಿಸುವುದು ಅನ್ನೋ ಒಂದು ದೊಡ್ಡ ಗುರಿಯ ಘೋಷಣೆ. ಆಮೇಲೆ ಕಥೆಯ ಹಿನ್ನೆಲೆ ಬರುತ್ತೆ. ಸ್ವರ್ಗದಲ್ಲಿ ದೊಡ್ಡ ಯುದ್ಧ ಆಗಿರುತ್ತೆ. ಸೈತಾನ್ ಮತ್ತೆ ಅವನ ಜೊತೆಗಿದ್ದ ದೇವದೂತರು ದೇವರ ವಿರುದ್ಧ ದಂಗೆ ಎದ್ದಿರ್ತಾರೆ. ಸೋತೋಗ್ತಾರಲ್ವಾ? ಹೌದು, ಅವ್ರು ಸೋತ್ ಹೋಗಿ ದೇವ್ರು ಅವ್ರನ್ನೆಲ್ಲ ನರಕದ ಕತ್ಲೆಗೆ ತಳ್ಬಿಟ್ಟಿರ್ತಾನೆ. ಅವರು 9 ದಿನಗಳ ಕಾಲ ಆ ಅಸ್ತವ್ಯಸ್ತತೆ ಅಂದ್ರೆ ಕೆಯಾಸ್ ಇದೆಯಲ್ಲ, ಅದ್ರ ಮೂಲಕ ಕೆಳಗೆ ಬೀಳ್ತಾ ಇರ್ತಾರೆ. ಕೊನೆಗೆ ನರಕದಲ್ಲಿ ಉರಿಯೋ ಗಂಧಕದ ಸರೋವರದಲ್ಲಿ ಬಂದು ಬೀಳ್ತಾರೆ. ಭಯಾನಕ ಚಿತ್ರಣ ಅದು. ಹೌದು, ಅಲ್ಲಿ ಎಚ್ಚರವಾದಾಗ ಅವರಿಗೆ ಸುತ್ತಲೂ ನೋವು, ಕತ್ತಲು, ಪೂರ್ತಿ ಹತಾಸೆ. ಆದ್ರೂ ಅವರ ಅಹಂಕಾರ ಮತ್ತೆ ದೇವರ ಮೇಲಿನ ದ್ವೇಷ ಇದೆಯಲ್ಲ, ಅದು ಸ್ವಲ್ಪನೂ ಕಡಿಮೆ ಆಗಿರಲ್ಲ. ಸೋಲು ದೇಹವನ್ನು ಕುಗ್ಗಿಸಿರ್ಬೋದು, ಆದ್ರೆ ಮನಸ್ಸಿನಲ್ಲ. ಅದೇ ಅವರ ಬಂಡಾಯದ ಮನೋಭಾವ ಹಾಗೆ ಉಳಿದಿರುತ್ತೆ. ಆ ಉರಿಯೋ ಸರೋವರದಲ್ಲೇ ಸೈತಾನ ಎಚ್ಚರ ಆಗ್ತಾನೆ. ಪಕ್ಕದಲ್ಲಿ ಅವನ ಬಲಗೈ ಬಂಟ ಬೀಲ್ಜೆಬಬ್ ಇರ್ತಾನೆ. ಸುತ್ತ ನೋಡಿದ್ರೆ ಬರೀ ಉರಿಯೋ ಬೆಂಕಿ, ಕತ್ಲು, ದುಃಖ, ಹತಾಶೆ. ಆದ್ರೂ ಅವನಲ್ಲಿ ಪಶ್ಚಾತ್ತಾಪ ಅನ್ನೋದೇ ಇರಲ್ಲ. ದೇವರಿಗೆ ಶರಣಾಗೋ ಪ್ರಶ್ನೆಯೇ ಇಲ್ಲ ಅಂತಾನೆ ಅವನು. ಹೌದು. ಆಗ ಅವನು ಬೀಲ್ಜೆಬಬ್ ಹತ್ರ ಹೇಳೋ ಆ ಮಾತುಗಳು ಅವು ಬಹಳ ಫೇಮಸ್ ಆಗಿವೆ. ಮನಸ್ಸು ತನ್ನದೇ ಆದ ಜಾಗ, ಅದು ತನ್ನೊಳಗೆ ನರಕವನ್ನ ಸ್ವರ್ಗ ಮಾಡ್ಬೋದು, ಸ್ವರ್ಗವನ್ನ ನರಕ ಮಾಡ್ಬೋದು ಅಂತ. ಅಂದ್ರೆ ಹೊರಗಿನ ಪರಿಸ್ಥಿತಿಗಿಂತ ನಮ್ಮ ಒಳಗಿನ ಸ್ಥಿತಿನೇ ಮುಖ್ಯ ಅನ್ನೋ ಥರ. ಇದು ಕಾವ್ಯದ ಒಂದು ಮುಖ್ಯ ವಿಷಯಕ್ಕೆ ಕೈ ಹಾಕುತ್ತೆ. ಅಂದ್ರೆ ಸ್ವತಂತ್ರ ಇಚ್ಛಾಶಕ್ತಿ ಅಥವಾ ಫ್ರೀ ವಿಲ್ ಮತ್ತೆ ಅದರ ದುರುಪಯೋಗ ಹೇಗಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೈತಾನ್ ತನ್ನ ಇಚ್ಛಾಶಕ್ತಿ ಬಳಸಿ ದೇವರ ವಿರುದ್ಧ ಹೋದ. ಈಗ ನರಕದಲ್ಲಿದ್ರೂ ಅದೇ ಇಚ್ಛಾಶಕ್ತಿಯಿಂದ ತನ್ನ ಮನಸ್ಥಿತಿಯನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಸೋಲೊಪ್ಪುಕೊಳ್ಳದ ಆ ಒಂದು ಧೈರ್ಯ. ಹೌದು, ಅವನ ಪಾತ್ರದ ಆಳ, ಆ ಹೆಮ್ಮೆ ಎಲ್ಲ ಇಲ್ಲಿ ಕಾಣಿಸುತ್ತೆ. ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇದೇ ಮನೋಭಾವ ಅಂದ್ರೆ ಸ್ವತಂತ್ರ ಇಚ್ಛೆಯ ತಪ್ಪು ಬಳಕೆ ಮುಂದೆ ಮನುಷ್ಯರ ಪತನಕ್ಕೂ ಕಾರಣ ಆಗುತ್ತೆ. ಸರಿ, ಆಮೇಲೆ ಸೈತಾನ ಮೊದಲು ಧೈರ್ಯ ತಂದುಕೊಂಡು ಬೀಲ್ಜೆಬಬ್ಗೂ ಧೈರ್ಯ ತುಂಬೋಕೆ ಪ್ರಯತ್ನ ಪಡ್ತಾನೆ. ಅವನು ವಾದ ಮಾಡೋದೇನು ಅಂದ್ರೆ ದೇವರು ಗೆದ್ದಿದ್ದು ಅವರ ನೈತಿಕ ಶ್ರೇಷ್ಠತೆಯಿಂದಲ್ಲ, ಅವರತ್ರ ಇದ್ದ ಭಯಂಕರ ಶಕ್ತಿ, ಬಹುಶಃ ಆ ಗುಡುಗು ಮಿಂಚು ಇತ್ತಲ್ಲ ಅದರಿಂದ ಅಂತ. ಬರೀ ಬಲಪ್ರಯೋಗ ಅಂತ. ಹೌದು, ಅದಕ್ಕೆ ಇನ್ನು ಮುಂದೆ ಶರಣಾಗೋದ್ ಬೇಡ, ಯುದ್ಧ ಮಾಡೋ ಬದಲು ಕುತಂತ್ರದಿಂದ, ಮೋಸದಿಂದ ನಮ್ಮ ದಂಗೆಯನ್ನ ಮುಂದುವರಿಸೋಣ ಅಂತ ಹೇಳ್ತಾನೆ. ಇಲ್ಲಿ ಅವನು ಆ ಪ್ರಸಿದ್ಧ ಮಾತನ್ನ ಹೇಳ್ತಾನೆ. ಯಾವುದು? ಸ್ವರ್ಗದಲ್ಲಿ ಸೇವೆ ಮಾಡೋದಕ್ಕಿಂತ ನರಕದಲ್ಲಿ ಆಡೋದೇ ಒಳ್ಳೇದು ಅಂತ. ಆಹಾ, ಆ ಒಂದು ಸಾಲಿದೆಯಲ್ಲ, ಅದು ಸೈತಾನನ ಆ ದುರಂತ ಹೆಮ್ಮೆಯನ್ನ ಪೂರ್ತಿಯಾಗಿ ಹಿಡಿದಿಟ್ಟುತ್ತೆ. ಅಂದ್ರೆ ಸುಖದಲ್ಲಿ ಗುಲಾಮನಾಗಿರೋ ಬದಲು ಕಷ್ಟದಲ್ಲಿದ್ರೂ ಪರವಾಗಿಲ್ಲ, ಸ್ವತಂತ್ರವಾಗಿ ಅಧಿಕಾರ ಮಾಡೋದೇ ಮೇಲು ಅನ್ನೋ ಅವನ ನಂಬಿಕೆ.
ಅವನಲ್ಲಿ ನಿಜವಾಗಲೂ ಕ್ಲಾಸಿಕಲ್ ಹೀರೋಗಳ ಲಕ್ಷಣಗಳು ಕಾಣಿಸುತ್ತೆ. ಧೈರ್ಯ, ಲೀಡರ್ಶಿಪ್, ಮಾತಾಡಿ ಒಪ್ಸೋ ಕಲೆ ಎಲ್ಲ ಇದೆ. ಹೌದು. ಆದರೆ ಇಲ್ಲಿ ಮಿಲ್ಟನ್ ಮಾಡಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ವೀರಗುಣಗಳನ್ನೆಲ್ಲ ಕೆಟ್ಟದಕ್ಕೋಸ್ಕರ ಬಳಸ್ತಿರೋ ಪಾತ್ರವನ್ನ ಸೃಷ್ಟಿಸಿದ್ದಾನೆ. ಇದು ಮರುವಿಮರ್ಶಿತ ಶೌರ್ಯ, ಅಂದ್ರೆ ಹೀರೋಯಿಸಂ ರೀಕನ್ಸಿಡರ್ಡ್ ಅನ್ನೋ ಒಂದು ಆಳವಾದ ವಿಷಯವನ್ನ ನಮ್ಮ ಮುಂದೆ ಇಡುತ್ತೆ. ಶೌರ್ಯ ಅಂದ್ರೆ ಏನು? ಕೆಟ್ಟ ಉದ್ದೇಶಕ್ಕೆ ಬಳಸ್ತಿರೋ ಅದು ಶೌರ್ಯನಾ? ಒಳ್ಳೆ ಪಾಯಿಂಟ್. ಆಮೇಲೆ ಸೈತಾನ ತನ್ನ ದೊಡ್ಡ ಧ್ವನಿಯಲ್ಲಿ ಆ ಕೆರೆಯಲ್ಲಿ ಬಿದ್ದಿರೋ ದೇವದೂತರನ್ನೆಲ್ಲ ಏಡಿ ಅಂತ ಕರೀತಾನೆ. ಅವನ ಕರೆಗೆ ಸಾವಿರಾರು ದೈತ್ಯಾಕಾರದ ದೇವದೂತರು ಒಮ್ಮೆ ಸ್ವರ್ಗದಲ್ಲಿ ಹೊಳ್ತಿದ್ದವರು ಈಗ ವಿಕಾರವಾಗಿರೋರು ಎದ್ದು ಬರ್ತಾರೆ ಸ್ತಾನೆ. ಮಹಾಕಾವ್ಯದ ಶೈಲಿ ಅದು. ಹೌದು, ಅದರಿಂದ ಚಿತ್ರಣಕ್ಕೆ ಒಂದು ಭವ್ಯತೆ ಬರುತ್ತೆ, ಜೊತೆಗೆ ಭಯಾನಕತೆಯು. ಆಮೇಲೆ ಸೈತಾನ ತನ್ನ ಸೈನ್ಯವನ್ನ ನರಕದ ಆ ಬಂಜರು ನೆಲಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತಮ್ಮದೇ ಒಂದು ಹೊಸ ರಾಜ್ಯ ಕಟ್ಟಬೇಕು, ನರಕದಲ್ಲೇ ಒಂದು ಸ್ವರ್ಗ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆಗ ಮ್ಯಾಮಾನ್ ಅನ್ನೋ ದೆವ್ವ ಮುನ್ನೆ ಬರ್ತಾನೆ. ಇವನು ಸ್ವರ್ಗದಲ್ಲಿದ್ದಾಗ್ಲೂ ಚಿನ್ನ, ದುಡ್ಡು ಅಂದ್ರೆ ಬಹಳ ಆಸೆ ಇಟ್ಕೊಂಡಿದ್ನಂತೆ. ಭೌತಿಕವಾದಿ. ಹೌದು. ಅವನ ಗೈಡೆನ್ಸ್ನಲ್ಲಿ ದೇವದೂತರು ನರಕದ ಆ ಉರಿಯೋ ಮಣ್ಣಿಂದಲೇ ಚಿನ್ನ, ಬೇರೆ ಖನಿಜಗಳನ್ನೆಲ್ಲ ತೆಗಿತಾರೆ. ಅದನ್ನ ಬಳಸಿ ತುಂಬ ಬೇಗನೆ ಪ್ಯಾಂಡಮೋನಿಯಂ ಅಂತ ಒಂದು ಭವ್ಯವಾದ ಅರಮನೆ ಕಟ್ತಾರೆ. ಅದು ನರಕದ ರಾಜಧಾನಿಯಾಗತ್ತೆ. ಪ್ಯಾಂಡಮೋನಿಯಂ ಅಂದ್ರೆ ಎಲ್ಲಾ ದೆವ್ವಗಳ ಸ್ಥಳ ಅಂತ ಅಲ್ವಾ? ಹೌದು, ಅದೇ ಅರ್ಥ. ಅದರ ನಿರ್ಮಾಣದ ವಿವರಣೆ ಇದೆಯಲ್ಲ, ಅದು ಅದ್ಭುತವಾಗಿದೆ. ನೆಲದಿಂದ ಭಗ್ನೆ ಮೇಲೆದ್ದು ಬರುತ್ತೆ, ಶುದ್ಧ ಚಿನ್ನದ ದೇವಸ್ಥಾನದ ಹಾಗೆ ಹೊಳೆಯುತ್ತೆ. ನೋಡೋಕೆ ಅದ್ಭುತ. ಆದ್ರೆ ಇಲ್ಲಿ ಒಂದು ವ್ಯಂಗ್ಯ ಇದೆ. ಆ ವೈಭವ ಎಲ್ಲ ಹೊರಗಿನದ್ದು, ಭೌತಿಕವಾದದ್ದು. ಅದು ಹೆಮ್ಮೆ, ಅಧಿಕಾರದಾಹ, ದುರಾಸೆಯ ಸಂಕೇತ. ಸ್ವರ್ಗದ ನಿಜವಾದ ಆಧ್ಯಾತ್ಮಿಕ ಸೌಂದರ್ಯ ಇದೆಯಲ್ಲ, ಅದರ ಒಂದು ಥರ ಅಣಕ ಇದು, ಪ್ಯಾರಡಿ. ಅದರ ಹೊಳಪು ಸುಳ್ಳು. ಪಾಂಡಿಮೋನಿಯಂ ರೆಡಿಯಾದ ಮೇಲೆ ಎಲ್ಲ ದೇವದೂತರು ಮಾತುಕತೆಗೆ ಅಂತ ಒಳಗೆ ಸೇರ್ಬೇಕು. ಆದ್ರೆ ಆ ದೊಡ್ಡ ಹಾಲ್ ಕೂಡ ಅವರೆಲ್ಲರಿಗೂ ಸಾಕಾಗಲ್ಲ. ಆಗ ಒಂದು ವಿಚಿತ್ರ ನಡೆಯುತ್ತೆ. ಸಾವಿರಾರು ದೇವದೂತರು ತಮ್ಮ ದೊಡ್ಡ ದೊಡ್ಡ ಆಕಾರಗಳನ್ನ ಬಿಟ್ಟು ಸಣ್ಣ ಸಣ್ಣ ಕೀಟಗಳ ಹಾಗೆ, ಪಿಶಾಚಿಗಳ ಹಾಗೆ ಚಿಕ್ಕದಾಗ್ತಾರೆ. ಓ ಹಾಗಾ? ಎಲ್ರಿಗೂ ಜಾಗ ಸಾಲಿಲಿ ಅಂತ. ಹೌದು, ಹಾಗೆ ಚಿಕ್ಕದಾಗಿ ಹಾಲಲ್ಲಿ ಸೇರ್ತಾರೆ. ಆದ್ರೆ ಸೈತಾನ ಮತ್ತೆ ಅವನ ಮುಖ್ಯ ಲೀಡರ್ಗಳು ಮಾತ್ರ ತಮ್ಮ ಮೊದಲಿನ ದೊಡ್ಡ ರೂಪದಲ್ಲೇ ಇರ್ತಾರೆ. ಸೈತಾನ ಎತ್ತರದ ಸಿಂಹಾಸನದ ಮೇಲೆ ಕೂತಿರ್ತಾನೆ, ಸುತ್ತ ಅವನ ಮುಖ್ಯ ಅನುಯಾಯಿಗಳು. ಅವರು ಅಲ್ಲಿ ಸೇರಿದ್ಯಾಕೆ ಅಂದ್ರೆ ಒಂದು ದೊಡ್ಡ ಸಭೆ ನಡೆಸೋಕೆ. ಅದನ್ನ ನರಕದ ಸಮಾಲೋಚನಾ ಸಭೆ ಅಥವಾ ಇನ್ಫರ್ನಲ್ ಕೌನ್ಸಿಲ್ ಅಂತ ಕರಿಬೋದು. ಇದರ ಮುಖ್ಯ ಉದ್ದೇಶ ಏನು? ದೇವರ ಮೇಲೆ ಸೇಡು ತೀರಿಸ್ಕೊಳ್ಳೋದು ಹೇಗೆ? ಅದಕ್ಕಿಂತ ಮುಖ್ಯವಾಗಿ ದೇವರು ಹೊಸದಾಗಿ ಸೃಷ್ಟಿ ಮಾಡಿರೋ ಆ ಮನುಷ್ಯ ಇದನ್ನಲ್ಲ, ಅವನ ಮೇಲೆ ಹೇಗೆ ದಾಳಿ ಮಾಡೋದು ಅಂತ ಚರ್ಚೆ ಮಾಡಿ ನಿರ್ಧಾರ ಮಾಡೋದು. ಹಾಗಾದ್ರೆ ಮೊದಲನೇ ಪುಸ್ತಕ ಇಲ್ಲಿಗೆ ಮುಗಿಯುತ್ತೆ. ಹೌದು. ದೆವ್ವಗಳು ತಮ್ಮ ಮುಂದಿನ ಪ್ಲಾನ್ಗಳಿಗಾಗಿ ಒಟ್ಟಿಗೆ ಸೇರೋದ್ರೊಂದಿಗೆ ಮೊದಲನೇ ಪುಸ್ತಕ ಕೊನೆಯಾಗುತ್ತೆ. ಇದು ಎರಡನೇ ಪುಸ್ತಕದಲ್ಲಿ ನಡೆಯೋ ಚರ್ಚೆಗಳಿಗೆ, ವಾದಗಳಿಗೆ ವೇದಿಕೆ ಸಿದ್ಧ ಮಾಡುತ್ತೆ. ಸರಿ, ಹಾಗಾದ್ರೆ ಈ ಮೊದಲ ಪುಸ್ತಕದಲ್ಲಿ ನಾವು ಕಂಡ ಮುಖ್ಯ ವಿಷಯಗಳನ್ನ ಒಟ್ಟಾರೆಯಾಗಿ ಹೇಳೋದಾದ್ರೆ ಏನೇನಿವೆ? ಮೊದಲನೇದು ದಂಗೆ ಮತ್ತೆ ಹೆಮ್ಮೆ. ಇದೇ ಅಲ್ವಾ ಸೈತಾನ ಮತ್ತೆ ಅವನ ಜೊತೆಗಾರರ ಪತನಕ್ಕೆ ಕಾರಣ? ಖಂಡಿತವಾಗಿಯೂ ಅದೇ ಮೂಲ ಕಾರಣ. ಎರಡನೇದು ಸ್ವತಂತ್ರ ಇಚ್ಛಾಶಕ್ತಿ, ಫ್ರೀ ವಿಲ್. ದೇವತೆಗಳಿಗೂ ಮನುಷ್ಯರಿಗೂ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಇದೆ, ಆದರೆ ಆ ಆಯ್ಕೆಗಳಿಗೆ ಪರಿಣಾಮ ಇರುತ್ತೆ ಅನ್ನೋದು. ಹೌದು, ಬಹಳ ಮುಖ್ಯವಾದ ವಿಷಯ ಅದು. ಹಾಗೇನೆ ಒಳ್ಳೇದು ಕೆಟ್ಟದ್ದರ ನಡುವಿನ ಆ ಶಾಶ್ವತ ಸಂಘರ್ಷ ಶುರುವಾಗೋದನ್ನ ಇಲ್ಲಿ ನೋಡ್ತೀವಿ. ಮತ್ತೆ ಗಮನಿಸಬೇಕಾದದ್ದು ಅಂದ್ರೆ ಮಿಲ್ಟನ್ ಸೈತಾನನನ್ನ ಎಷ್ಟು ಆಕರ್ಷಕವಾಗಿ, ಬಹುತೇಕ ಒಬ್ಬ ವೀರನ ಥರ ತೋರಿಸ್ತಾನೆ. ಇದರ ಜೊತೆಗೆ ನೀವು ಹೇಳಿದ ಹಾಗೆ ಮರುವಿಮರ್ಶಿತ ಶೌರ್ಯದ ಗುಣಗಳನ್ನ ಕೆಟ್ಟದ್ದಕ್ಕೆ ಬಳಸಿದ್ರೆ ಅದರ ಅರ್ಥ ಏನು? ಕೊನೆಗೆ ದೈವಿಕ ನ್ಯಾಯ, ದೇವರ ಶಿಕ್ಷೆ ಅನ್ನೋದು ಕ್ರೂರ ಅಲ್ಲ, ಅದು ಅವರ ಆಯ್ಕೆಗಳ ಒಂದು ನ್ಯಾಯವಾದ ಪರಿಣಾಮ ಅನ್ನೋ ಒಂದು ಸೂಚನೆ. ಹೌದು, ಎಲ್ಲ ವಿಷಯಗಳನ್ನ ಮೊದಲನೇ ಪುಸ್ತಕ ತುಂಬಾನೇ ಶಕ್ತಿಯುತವಾಗಿ ಸ್ಥಾಪಿಸುತ್ತೆ. ಅದರಲ್ಲೂ ಸೈತಾನನ ಪಾತ್ರದ ಚಿತ್ರಣ ಇದೆಯಲ್ಲ, ಅದು ನಿಜಕ್ಕೂ ಕಾಂಪ್ಲೆಕ್ಸ್ ಆಗಿದೆ. ಕೆಟ್ಟವನಾಗಿದ್ರು ಅವನಲ್ಲಿರೋ ಧೈರ್ಯ, ಲೀಡರ್ಶಿಪ್ಪು, ಸೋಲೊಪ್ಕೊಳ್ಳದ ಸ್ಥೈರ್ಯ ಓದುಗರನ್ನ ಸೆಳೆಯುತ್ತೆ. ಬಹುಶಃ ಮಿಲ್ಟನ್ ಬೇಕಂತಲೇ ಹೀಗೆ ಮಾಡಿರಬಹುದು. ಇದು ಆಯ್ಕೆಯ ಸ್ವಾತಂತ್ರ್ಯ ಮತ್ತೆ ಅದರ ಪರಿಣಾಮಗಳನ್ನು ಒತ್ತಿ ಹೇಳುತ್ತೆ. ಸೈತಾನ ಮತ್ತು ಅವನ ಫಾಲೋವರ್ಸ್ ತಮ್ಮ ಸ್ವಂತ ಇಚ್ಛೆಯಿಂದ ದೇವರಿಗೆ ಎದುರು ನಿಂತರು. ನರಕ ಅನ್ನೋದು ಅವರ ಆಯ್ಕೆಯ ನೇರ ಫಲಿತಾಂಶ. ಹಾಗಾಗಿ ದೇವರ ನ್ಯಾಯ ಕೇವಲ ಶಿಕ್ಷೆ ಅಲ್ಲ, ಅದೊಂದು ತಾರ್ಕಿಕ ಅಂತ್ಯ ಅನ್ನೋ ತರ. ಅದೇ ಅದೊಂದು ಲಾಜಿಕಲ್ ಕನ್ಕ್ಲೂಷನ್ ಅಂತ ತೋರಿಸೋ ಪ್ರಯತ್ನ. ಒಟ್ಟಾರೆಯಾಗಿ ಹೇಳೋದಾದ್ರೆ
ಪ್ಯಾರಡೈಸ್ ಲಾಸ್ಟ್ನ ಮೊದಲನೇ ಪುಸ್ತಕ ನಮ್ಮನ್ನ ನೇರವಾಗಿ ನರಕದ ಭಯಾನಕ ಆಳಕ್ಕೆ ಕರ್ಕೊಂಡೋಗಿ ಸೋತ್ರು ಬಗ್ಗದ ಸೈತಾನನ ಆ ಪ್ರತಿಭಟನೆಯನ್ನ ತೋರಿಸುತ್ತೆ. ಅವನ ಲೀಡರ್ಶಿಪ್ನಲ್ಲಿ ಪ್ಯಾಂಡಮೋನಿಯಂ ಅನ್ನೋ ಆ ನಕಲಿ ರಾಜಧಾನಿ ಹೇಗೆ ಕಟ್ಟಲ್ಪಟ್ಟು ಮತ್ತೆ ದೇವರ ಹೊಸ ಸೃಷ್ಟಿಯಾದ ಮನುಷ್ಯರ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಅವರ ಪ್ಲಾನ್ ಹೇಗೆ ಶುರುವಾಯಿತು ಅನ್ನೋದನ್ನ ತುಂಬಾ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತೆ. ಹೌದು, ಇದು ಸ್ವರ್ಗ ನರಕ ಒಳ್ಳೆದು ಕೆಟ್ಟದರ ನಡುವಿನ ಒಂದು ದೊಡ್ಡ ಯುದ್ಧಕ್ಕೆ ಅಡಿಪಾಯ ಹಾಕುತ್ತೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ? ಹೇಳಿ. ಮಿಲ್ಟನ್ನ ಉದ್ದೇಶ ದೇವರ ದಾರಿಗಳನ್ನ ಮನುಷ್ಯರಿಗೆ ಸಮರ್ಥಿಸೋದು ಅಂತ ಆದ್ರೆ ಮೊದಲನೇ ಪುಸ್ತಕದಲ್ಲೇ ಸೈತಾನನನ್ನ ಇಷ್ಟು ಆಕರ್ಷಕವಾಗಿ ಪವರ್ಫುಲ್ ಆಗಿ ಕೆಲವೊಮ್ಮೆ ಸಹಾನುಭೂತಿ ಬರೋ ಹಾಗೆ ಚಿತ್ರಿಸೋದು ಆ ಉದ್ದೇಶಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಕೆಟ್ಟದ್ದರ ಪ್ರತಿರೂಪವನ್ನೇ ಇಷ್ಟು ಭವ್ಯವಾಗಿ ತೋರಿಸಿ ಅವನು ನಿಜವಾಗ್ಲೂ ದೇವರ ನ್ಯಾಯವನ್ನ ಸಮರ್ಥಿಸ್ತಿದಾನ ಅಥವಾ ತಿಳಿದದೆಯೇ ಓದುಗರ ಗಮನವನ್ನ ಸೈತಾನನ ಕಡೆಗೆ ಸೆಳೆತಿದಾನ? ಇದು ಖಂಡಿತವಾಗ್ಲೂ ಮುಂದಿನ ಪುಸ್ತಕಗಳನ್ನು ಓದುವಾಗ ಅಥವಾ ಈ ಕಾವ್ಯದ ಬಗ್ಗೆ ಇನ್ನಷ್ಟು ಯೋಚನೆ ಮಾಡುವಾಗ ನಮ್ಮ ಮನಸ್ಸಲ್ಲಿರಬೇಕಾದ ಒಂದು ಕುತೂಹಲಕಾರಿ ಅಂಶ. ಖಂಡಿತವಾಗಿಯೂ. ಪ್ಯಾರಡೈಸ್ ಲಾಸ್ಟ್ನ ಮೊದಲನೇ ಪುಸ್ತಕದ ಕುರಿತಾದ ನಮ್ಮ ಇವತ್ತಿನ ಈ ವಿವರವಾದ ಚರ್ಚೆ ಇಲ್ಲಿಗೆ ಮುಗಿಯುತ್ತೆ. ಈ ಮಹಾಕಾವ್ಯದ ಆರಂಭದ ಈ ನೋಟ ಎಲ್ರಿಗೂ ಇಷ್ಟ ಆಗಿದೆ ಮತ್ತೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀವಿ.